ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇವತ್ತು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇದು ಕೇವಲ ಮೊರಾರ್ಜಿ ವಸತಿ ಶಾಲೆಗೆ ಅಷ್ಟೇ ಅಲ್ಲ, ಆದರ್ಶ ವಿದ್ಯಾಲಯ ಆಗಿರ್ಬೋದು ಅಥವಾ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಕೂಡ ತಮಗೆ ಉಪಯುಕ್ತವಾಗುತ್ತೆ ಅಂತ ತಿಳಿಸುತ್ತಾ, ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಯಾರ ವಚನಗಳ ಅಂಕಿತನಾಮವಾಗಿದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಇಲ್ಲಿ ಆಯ್ದಕ್ಕಿಲ್ಲಕ್ಕಮ್ಮ, ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ ಅಂತಿದೆ. ಇಲ್ಲಿ ಆಪ್ಷನ್ ನೋಡಿದರೆ ಎ ಆಪ್ಷನ್ ಆಗುತ್ತದೆ, ಆಯ್ದಕ್ಕಿ ಲಕ್ಕಮ್ಮ ಅವರು. ಇನ್ನು ಎರಡನೇ ಪ್ರಶ್ನೆ, ಅವಳು ಪದದ ಪುಲ್ಲಿಂಗ ರೂಪ ಅದು ಇದು ಅವನು ಇವನು. ಇಲ್ಲಿ ಆನ್ಸರು ಅವನು ಆಗುತ್ತದೆ. ನೀವು ಚಹಾವನ್ನು ಕುಡಿಯುತ್ತೀರಾ, ಈ ವಾಕ್ಯವು ಯಾವ ಕಾಲದಲ್ಲಿದೆ? ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ, ಯಾವುದೂ ಅಲ್ಲ ಅಂತಿದೆ. ಇಲ್ಲಿ ಚಹಾವನ್ನು ಕುಡಿಯುತ್ತೀರಾ ಎನ್ನುವಂಥ ಪದ ಇದೆಯಲ್ಲ, ಇದು ಭವಿಷ್ಯತ್ ಕಾಲದ ವಾಕ್ಯವಾಗಿರುತ್ತದೆ. ಎಲ್ಲರೂ ಜೋರಾಗಿ ಕಿರುಚಿದರು, ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ, ಆವರಣ ಚಿಹ್ನೆ, ಭಾವಸೂಚಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ವಿರಾಮ ಚಿಹ್ನೆ ಅಂತಿದೆ. ಇಲ್ಲಿ ಬ್ರಾಕೆಟ್ ಕೊಟ್ಟಿದ್ದಾರಲ್ಲ, ಇದು ಆವರಣ ಚಿಹ್ನೆಯಾಗಿದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಗಟ್ಟಿಯಾದ ತಲೆ ಇದೆ ಆದರೆ ಮೆದುಳಿಲ್ಲ, ನೀನು ತುಂಡು ಮಾಡಿ ತಿನ್ನುತ್ತೀಯಾ? ಇಲ್ಲಿ ಆಪ್ಷನ್ಸ್ಗಳು ಎಲೆಕೋಸು, ಈರುಳ್ಳಿ, ತೆಂಗಿನಕಾಯಿ, ಟೊಮೆಟೊ ಅಂತಿದೆ. ಇದೊಂದು ಒಗಟು. ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋದರೆ ತೆಂಗಿನಕಾಯಿ ಆಗುತ್ತದೆ. ಸೃಷ್ಟಿ ಪದದ ವಿರುದ್ಧಾರ್ಥಕ ಪದ ನೋಡ್ತಾ ಹೋಗಿ. ಇಲ್ಲಿ ವೃಷ್ಟಿ, ನಾಶ, ಪುಷ್ಟಿ, ಷಷ್ಠಿ ಅಂತ ಇದೆ. ಸೃಷ್ಟಿ ಇದರ ಅಪೋಸಿಟ್ ವರ್ಡ್, ಇಲ್ಲಿ ನಾಶ ಆಗುತ್ತದೆ. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಆರಿಸಿ ಬರೆಯಿರಿ. ನಯ ಕಲಿಸಿ ವಿನಯ ಪಂಜರದೊಳಗಿಟ್ಟು, ಕಲಿಸಿ ನಯ ಪಂಜರದೊಳಗಿಟ್ಟು ವಿನಯ, ಕಲಿಸಿ ವಿನಯ ನಯ ಪಂಜರದೊಳಗಿಟ್ಟು, ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಶಾಲಿನಿ ಸುಮಧುರವಾಗಿ ಹಾಡುತ್ತಾಳೆ, ಅಡಿಗರೆ ಎಳೆದ ಪದವು ಗುಣವಿಶೇಷಣ, ಗುಣವಾಚಕ, ಗುಣಸೂಚಕ, ಮಧುರವಾಚಕ ಅಂತಿದೆ. ಇಲ್ಲಿ ಸುಮಧುರವಾಗಿ ಎನ್ನುವಂಥದ್ದು ಇದೊಂದು ಗುಣ ವಿಶೇಷಣವಾಗಿದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ಹಾಲು, ಅಕ್ಕಿ, ನೀರು, ಎಣ್ಣೆ ಅಂತಿದೆ. ಇಲ್ಲಿ ಆಪ್ಷನ್ ನೋಡ್ತಾ ಹೋದಾಗ ಅಕ್ಕಿ ಆಗುತ್ತದೆ, ಯಾಕಂದರೆ ಇವೆಲ್ಲವೂ ಕೂಡ ದ್ರವ ಪದಾರ್ಥಗಳು. ಸಂಯುಕ್ತಾಕ್ಷರಗಳ ಗುಂಪನ್ನು ಸೂಚಿಸಿ. ಸ್ತ, ಪ್ರ, ಜ್ಞ, ದ್ರ. ಇಲ್ಲಿ ನೋಡ್ತಾ ಹೋದಾಗ ಸಂಯುಕ್ತಾಕ್ಷರಗಳು ಅಂದಾಗ ನೋಡ್ಬೋದು. ಇಲ್ಲಿ ಯಾವ ಸಂಯುಕ್ತಾಕ್ಷರ ಅಂತ ನೋಡ್ತಾ ಹೋಗ್ಬೇಕು ತಾವು. ಇಲ್ಲಿ ಖ, ಖ, ಘ, ಘ ಇದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಒತ್ತಕ್ಷರಗಳ ಗುಂಪು ಅಂದಾಗ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಬೆರಳುಗಳ ಮಾಲೆ ಹಾಕಿಕೊಂಡಿದ್ದವನು ಮಹಿಷಾಸುರ, ರುದ್ರಾಕ್ಷ, ಅಂಗುಲಿಮಾಲ, ಹಿಡಿಂಬ ಅಂತಿದೆ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ಅಂಗುಲಿಮಾಲ ಆಪ್ಷನ್ ಆಗುತ್ತದೆ. ಸಂಬಂಧಿಕರು, ಬಂಧುಗಳು, ಪೂರ್ವಿಕರು, ಪೂರ್ವ ದಿಕ್ಕಿನವರು, ಪೂರ್ಣ ದಿಕ್ಕಿನವರು, ಹಿರಿಯರು, ಕಿರಿಯರು. ಇಲ್ಲಿ ಹಿರಿಯರು ಆಗುತ್ತದೆ. ಇಲ್ಲಿ ತಪ್ಪಿಲ್ಲದ ವಾಕ್ಯ ಆರಿಸಿ ಬರೆಯಿರಿ. ಉಳುವವನೇ ಭೂಮಿಯ ಒಡೆಯ, ಉಳುವವನೇ ಭೂಮಿಯ ಒಡೆಯ, ಉಳುವವನೇ ಭೂಮಿಯ ಒಡೆಯ, ಉಳುವವನೇ ಭೂಮಿಯ ಒಡೆಯ ಅಂತಿದೆ. ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ, ಉಳುವವನೇ ಭೂಮಿಯ ಒಡೆಯ. ಅಪ್ಪ ಅಂದರೆ ಕೊಡುತ್ತದೆ, ಅವ್ವ ಎಂದರೆ ಕೊಡುವುದಿಲ್ಲ. ಬಾಯಿ, ಕೈ, ಕಾಲು, ನಾಲಿಗೆ. ಇಲ್ಲಿ ಬಾಯಿ ಆಪ್ಷನ್ ಆಗುತ್ತದೆ. ಅಕ್ಕ ಪದದ ಸಮಾನಾರ್ಥಕ ಪದ ಸ್ನೇಹಿತ, ಸಹೋದರಿ, ಮಗಳು, ಸಂಬಂಧಿ. ಇಲ್ಲಿ ಸಹೋದರಿ ಆಗುತ್ತದೆ. ಸಹೋದರಿ ಅಂದರೆ ಅಕ್ಕ ಅಂತಲೂ ಹೇಳ್ತೀವಿ ಅಥವಾ ತಂಗಿ ಅಂತಲೂ ಬರ್ತದೆ. ಅದೋ ನೋಡಿ ಎಂತಹ ಅದ್ಭುತ, ಈ ವಾಕ್ಯದಲ್ಲಿ ಬಳಸಿರುವ ಚಿಹ್ನೆ ಭಾವಸೂಚಕ, ಪ್ರಶ್ನಾರ್ಥಕ, ವಿರಾಮ, ಅರ್ಧ ವಿರಾಮ ಅಂತಿದೆ. ಇಲ್ಲಿ ಭಾವಸೂಚಕ ಆಗುತ್ತದೆ. ಚನ್ನಮಲ್ಲಿಕಾರ್ಜುನ ಎಂಬುದು ಯಾರ ವಚನಗಳ ಅಂಕಿತನಾಮವಾಗಿದೆ? ಐದಕ್ಕಿ ಲಕ್ಕಮ್ಮ, ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ ಅಂತಿದೆಯಲ್ಲ, ಇಲ್ಲಿ ಅಕ್ಕ ಮಹಾದೇವಿ ಅವರು ಚನ್ನಮಲ್ಲಿಕಾರ್ಜುನ ಅವರ ವಚನಗಳ ಅಂಕಿತನಾಮದಿಂದ ಅವರು ವಚನಗಳನ್ನು ಬರೆದಿದ್ದಾರೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ, ಈ ವಾಕ್ಯದಲ್ಲಿ ಪ್ರೀತಿಯಿಂದ ಎಂಬ ಪದವು ಯಾವುದು ವಿಭಕ್ತಿ? ಇಲ್ಲಿ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ ನೋಡ್ಬೋದು. ಇಲ್ಲಿ ಪ್ರೀತಿಯಿಂದ ಅನ್ನುವಂಥ ಒಂದು ಪದದಲ್ಲಿ ಇಂದ ಇದೆಯಲ್ಲ, ಸೊ ಇದು ತೃತೀಯ ವಿಭಕ್ತಿ ಆಗುತ್ತದೆ. ಇನ್ನು ನೆಕ್ಸ್ಟು ಪಿತೃರೂಪ ಸಮಾನ ಎಂಬ ಸಂಬೋಧನೆಯನ್ನು ಬಳಸುವುದು ಚಿಕ್ಕಪ್ಪನಿಗೆ, ಮಾವನಿಗೆ, ಅಣ್ಣನಿಗೆ, ಬಂಧುಗಳಿಗೆ ಅಂತಿದೆ. ಇಲ್ಲಿ ಆನ್ಸರು ಚಿಕ್ಕಪ್ಪನಿಗೆ ಆಗುತ್ತದೆ. ಜಗದಲೀಲೆ ಪದದ ಅರ್ಥ ಜಗಳವಾಡುವುದು, ಜಗತ್ತಿನ ಆಟ, ಜಗತ್ತಿನ ನೋಟ, ಜಗತ್ತಿನ ಓಟ ಅಂತಿದೆ. ಇಲ್ಲಿ ಜಗತ್ತಿನ ಆಟ ಆಗಿದೆ. ಸೊ ಇಲ್ಲಿ ಇವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಧನ್ಯವಾದಗಳು.